ವೆಲ್ಕಮ್ ಬ್ಯಾಕ್ ಟು ಹನಿದನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ತುಂಬ ಚಳಿ, ಮಳೆ ಇರೋದಕ್ಕೋಸ್ಕರ ಎಲ್ರಿಗೂ ಸ್ವಲ್ಪ ಚಳಿ ಚಳಿ ಅಂತ ಅನಿಸ್ತಿರ್ಬೋದು. ಸೊ ಮಂಡೇ ವ್ಲಾಗ್ ಇದು. ಮಂಡೇ ನಮ್ಮದು ವೀರಭದ್ರ ಸ್ವಾಮಿ ಮಂಡೇ ಪೂಜೆ ನೈವೇದ್ಯ ಎಲ್ಲ ಇರುತ್ತೆ. ಸೊ ಹಾಗಾಗಿ ನೈಟೇನೆ ಸಂಡೇ ನೈಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಸೊ ಬೆಳಗ್ಗೆ 5ಗೆ ಎದ್ದು ಕ್ಲೀನ್ ಮಾಡಿಕೊಂಡು ಸ್ನಾನ ಗಿನ ಎಲ್ಲ ಮುಗಿಸ್ಕೊಂಡು ಪೂಜೆ ನೈವೇದ್ಯ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಸೊ ಇವತ್ತು ಬ್ರೇಕ್‌ಫಾಸ್ಟ್‌ಗೆ ಆನಿಯನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಆನಿಯನ್ ರೈಸ್ ಮಾಡೋದಕ್ಕೆ ಮೊದಲಿಗೆ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು 3ರಿಂದ 4 ಟೊಮೆಟೊ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಬಾಣಲಿಗೆ 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಜೀರಿಗೆ ಹಾಗೆ 3 ಹಸಿಮೆಣಸಿನಕಾಯಿ ಹಾಗೆ ಒಂದು 3ರಿಂದ 4 ಈರುಳ್ಳಿ ತೊಗೊಂಡಿದ್ದೀನಿ. ಸ್ಲೈಸ್ ಮಾಡ್ಕೊಂಡಿದ್ದೀನಿ ಚಿಕ್ಕದಾಗಿ. ಸೊ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆನಿಯನ್ ರೈಸ್ ಅಂದರೆ ಸ್ವಲ್ಪ ಆನಿಯನ್ ಜಾಸ್ತಿನೇ ಇರಬೇಕು. ಸೊ ಅದಾದಮೇಲೆ ಒಂದು 10 ಕರಿಬೇವೆಲೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ರುಬ್ಕೊಂಡಿರೋಂಥ ಟೊಮೊಟೊ ಪೇಸ್ಟ್ ಏನಿದೆ ಅದನ್ನು ಆ್ಯಡ್ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಧನಿಯಾ ಪೌಡರು ಹಾಗೆ ಒಂದು 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದಾದಮೇಲೆ ರೈಸನ್ನು ಹಾಕ್ಕೊಳ್ಳಿ. ಬಿಸಿ ರೈಸ್ ಇದ್ದರೆ ಬಿಸಿ ರೈಸು, ಲೆಫ್ಟ್ ಓವರ್ ರೈಸ್ ಇದ್ದರೆ ಅದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು. ಹಾಗೆ ನಾನಿವತ್ತು ದುಂಡು ಮಲ್ಲಿಗೆ ತೊಗೊಬಂದಿದ್ದೆ. ಸೊ ಮಲ್ಲಿಗೆ ಹೂ ಮುಟ್ಕೊಂಡು ಏನೋ ಫುಲ್ಲು ಖುಷಿಯಾಗ್ಬಿಟ್ಟಿದ್ದೆ, ಹ್ಯಾಪಿಯಾಗಿದ್ದೆ. ಅದಾದಮೇಲೆ ನನ್ನ ಮಗಳನ್ನ ಎಬ್ಬಿಸಿ ಅವಳು ಆನಿಯನ್ ರೈಸ್ ತಿನ್ನಲಿಲ್ಲ. ಸ್ವಲ್ಪ ತಣ್ಣಗಾಗಿತ್ತು, ಅದಕ್ಕೆ ಸ್ವಲ್ಪ ಖಾರ ಇತ್ತು, ಅದಕ್ಕೋಸ್ಕರ ಅವಳು ತಿನ್ನಲಿಲ್ಲ. ಅವಳಿಗೋಸ್ಕರ ಶಾವಿಗೆ ಪಾಯಸ ಮಾಡಿಕೊಟ್ಟೆ. ಕುದಿಯೋ ನೀರಿಗೆ ಶಾವಿಗೆ ಹಾಕಿ ಬೇಯಿಸ್ಕೊಂಡಾದಮೇಲೆ ಹಾಲು ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬೆಲ್ಲ, ತುಪ್ಪ ಹಾಕ್ಕೊಂಡು 1 ನಿಮಿಷ ಹಾಗೆ ಬಾಯ್ಲ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಬೆಲ್ಲ ಹಾಕಿದಾದ್ಮೇಲೆ ಜಾಸ್ತಿ ಹೊತ್ತು ಬಿಡಬಾರ್ದು, ಯಾಕೆಂತಂದರೆ ಹಾಲು ಒಡೆದೋಗ್ಬಿಡುತ್ತೆ. ಸೊ ಬೆಲ್ಲ ಹಾಕಿ ಹಾಗೇನೆ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದು ಕರಗಿದಾದ್ಮೇಲೆ ಸ್ವಲ್ಪ ನುಣ್ಣಗಿರೋ ಬೆಲ್ಲ ಹಾಕ್ಕೊಂಡ್ರೆ ಬೇಗ ಕರಗುತ್ತೆ. ಸ್ವಲ್ಪ ಕರಗಿದಾದ್ಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಮಗಳಿಗೆ ತಿನ್ನಿಸ್ಕೊಂಡೆ. ಸೊ ಅವಳಿಗೆ ಶಾವಿಗೆ ಪಾಯಸ ಅಂತ ಏನಿಲ್ಲ, ಯಾವುದೇ ಆಗಲಿ ಪಾಯಸ ಅಂದರೆ ಅವಳಿಗೆ ತುಂಬಾ ಇಷ್ಟ. ಸೊ ಅದಾದಮೇಲೆ ಅವಳಿಗೆ ಸ್ನ್ಯಾಕ್ಸ್ ಏನೂ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಅದಕ್ಕೋಸ್ಕರ ನಾನು ಪೀನಟ್ಸ್ ಲಡ್ಡು ಮಾಡೋಣ ಅಂತ ಅಂದ್ಕೊಂಡು ಶೇಂಗಾ ಹುರ್ಕೊಳ್ತಾ ಇದ್ದೀನಿ. ಸೊ ಇದು ಊರಿಂದ ಅಮ್ಮ ತಂದು ಕೊಟ್ಟಿದ್ದು ಶೇಂಗಾ. ಸೊ ಅದಾದಮೇಲೆ ಒಂದು 10ರಿಂದ 15 ಬಾದಾಮಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲ ಡ್ರೈ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಸ್ವಲ್ಪ ಎಳ್ಳು ಕೂಡ ಡ್ರೈ ಫ್ರೈ ಮಾಡ್ಕೋಬೇಕು. ಆಲ್ರೆಡಿ ಬಾಣಲಿ ಕಾದಿರುತ್ತೆ, ಹಾಗೆ ಸ್ವಲ್ಪ ಕಂಟಿನ್ಯೂ ತಿರುಗಿಸ್ತಾ ಸ್ವಲ್ಪ ಚಟಪಟ ಅನ್ಸ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಸಿಪ್ಪೆ ಎಲ್ಲ ಸುಲ್ಕೋಬೇಕು ಶೇಂಗಾದು. ಮೊದಲಿಗೆ ಜಾರ್ಗೆ ಬಾದಾಮಿಯನ್ನು ಹಾಕ್ಕೊಂಡು ಫಸ್ಟ್ ರುಬ್ಕೊಳ್ತೀನಿ. ಅದು ರಫ್ ಇರುತ್ತೆ, ಎಲ್ಲ ಮಿಕ್ಸ್ ಮಾಡಿಕೊಂಡ್ರೆ ಒಟ್ಟಿಗೆ ಹಾಕ್ಕೊಂಡ್ರೆ ನೀಟಾಗಿ ರುಬ್ಬೋದಿಲ್ಲ, ಅದಕ್ಕೋಸ್ಕರ. ಸೊ ಮೊದಲಿಗೆ ನಾನು ಬಾದಾಮಿಯನ್ನು ಪುಡಿ ಮಾಡಿಕೊಂಡು ಅದಾದಮೇಲೆ ಶೇಂಗಾ, ಎಳ್ಳು ಹಾಗೆ ಕೋಕೋನಟ್ ಇದ್ದರೆ ಕೋಕೋನಟ್ ಹಾಕ್ಕೊಳ್ಳಿ, ಕೋಕೋನಟ್ ಇಲ್ಲದೆ ಇರೋಸ್ಕೋಸ್ಕರ ನಾನು ಕೋಕೋನಟ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 2 ಏಲಕ್ಕಿ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಸಪ್ರೇಟ್ ಎತ್ತಿಟ್ಕೊಂಡು ಆಮೇಲೆ ಒಂದು ಬಾಣಲಿಗೆ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ, 1 ಸ್ಪೂನು. ತುಪ್ಪ ಬದಲಿ ನೀವು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಕೂಡ ಯೂಸ್ ಮಾಡ್ಕೋಬೋದು. ಸೊ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸ್ವೀಟ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೊಳ್ಳಿ. ನೀವು ಎಷ್ಟು ಮಾಡ್ತಿದ್ದೀರ ಆ ಅಳತೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನೊಂದು 1/4 ಕಪ್ಪಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಕರಗೋ ಥರ ಪಾಕ ಬರೋ ಹಾಗೆ ಈ ಥರ ಆಗೋವರೆಗೂ ಸೊ ಬಾಡಿಸ್ಕೊಳ್ಳಿ. ಅದಾದಮೇಲೆ ಪುಡಿ ಮಾಡ್ಕೊಂಡಿರೋವಂಥ ಎಲ್ಲ ಪೌಡ್ರನ್ನು, ಶೇಂಗಾ ಪುಡಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ತಣ್ಣಗಾಗ್ಬಿಡಬೇಕು. ಫುಲ್ಲು ತಣ್ಣಗಾಗೋಕ್ಕಲ್ಲ, ಒಂದು 50% ಅಷ್ಟು ತಣ್ಣಗಾದ್ಮೇಲೆ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಪಾಕ ಜಾಸ್ತಿ ನೀರಾಗಿ ಮಾಡಿಕೊಂಡ್ರೆ ಸೊ ಹಾಗೆ ಡೈರೆಕ್ಟ್ ಉಂಡೆ ಕಟ್ಬೋದು. ಸ್ವಲ್ಪ ನಾನು ಕಮ್ಮಿ ಮಾಡ್ಕೊಂಡಿರೋದಕ್ಕೋಸ್ಕರ ಇದು ಪುಡಿ ಥರ ಇದೆ, ಕಟ್ಟಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಬಿಸಿ ನೀರು ಹಾಕ್ಕೊಂಡು ಕಟ್ತಾ ಇದ್ದೀನಿ. ಫುಲ್ಲು ತಣ್ಣಗಾದ್ಮೇಲೆ ಕಟ್ಟೋದಕ್ಕಾಗಲ್ಲ, ಸ್ವಲ್ಪ ಬಿಸಿ ಇರಲಿ. ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ತಾ ಇದ್ದೀನಿ. ಧ್ವನಿ ಉಂಡೆ ನೋಡಿದ ತಕ್ಷಣ ಖುಷಿ ಆದ್ಲು, ಅಷ್ಟು ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅದಾದಮೇಲೆ ಒಂದು 2 ಪ್ಲೇಟಿಗೆ ಹಾಕ್ಕೊಟ್ರೆ ತಿಂದಳು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೆನ್ನೆನೇ ಅವಳು 3ರಿಂದ 4 ಲಡ್ಡು ತಿಂದಿದ್ದಾಳೆ. ಸೊ ಅದಾದಮೇಲೆ ನೈಟ್ ಡಿನ್ನರ್ಗೋಸ್ಕರ
ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಸೊ ನನ್ನ ಜೊತೆಗೆ ಅವಳು ಕೂಡ ಹೆಲ್ಪ್ ಮಾಡ್ತಾ ಇದ್ಲು. ಸೊ ಏನೇ ಕೆಲಸ ಮಾಡಿದ್ರು ಕೂಡ ಅವಳು ನನ್ನ ಜೊತೆ ಮಿಂಗಲ್ ಆಗ್ತಾ ಇರ್ತಾಳೆ. ಇವತ್ತು ಡಿನ್ನರ್‌ಗೆ ಮೊದಲಿಗೆ ನಾನು ಮಸಾಲ ಪೂರಿ ಮಾಡ್ತಾ ಇದ್ದೀನಿ. ಮಸಾಲ ಪೂರಿ ಮಾಡೋದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಹಾಗೆ 2 ಸ್ಪೂನಷ್ಟು ಚಿರೋಟಿ ರವೆ ಹಾಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆನ ಜಜ್ಜಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ, ಧನಿಯಾ, ಹಾಗೆ ಚಿಲ್ಲಿ ಪೌಡರು, ಹಾಗೆ ಟರ್ಮರಿಕ್ ಪೌಡರು ಮತ್ತು ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು, ಅದಾದಮೇಲೆ ಸ್ವಲ್ಪ ಮೊಸರು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅಂತ ಹಾಕೊಳ್ಳೋದು. ಸೊ ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫೈನಲಿ ಕಸೂರಿ ಮೇಥಿ ಆ್ಯಡ್ ಮಾಡಿಕೊಂಡು ಎಗೇನ್ ಮಿಕ್ಸ್ ಮಾಡಿಕೊಂಡು ನೀರು ಎಷ್ಟು ಬೇಕು ನೋಡಿಕೊಂಡು ಮಿಡಲಲ್ಲಿ ಹಾಕ್ಕೊಂಡು ಚಪಾತಿ ಹಿಟ್ಟು ಅಥವಾ ಪೂರಿ ಹಿಟ್ಟು ಹೇಗೆ ಕಲ್ಸೋದು ಗೊತ್ತಿರುತ್ತಲ್ವ ಆ ಥರ ನೀಟಾಗಿ ಕಲಿಸ್ಬೇಡ, ತುಂಬ ನಾದೋದು ಬೇಡ, ಹಾಗೆ ಇಡಿ. ಪೂರಿ ಉಜ್ಕೊಳ್ಳುವಾಗ ನಾದ್ಕೊಂಡ್ರೆ ಆಗುತ್ತೆ. ನೆಕ್ಸ್ಟು ಬೆಟಗೇರಿ ಚಟ್ನಿ ಮಾಡೋದಕ್ಕೆ ಒಂದು 2 ಸ್ಪೂನಷ್ಟು ಕಡಲೆ ತಗೊಂಡು ಪುಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಹಸಿಮೆಣಸಿನಕಾಯಿ, ಕರಿಬೇವು ಮತ್ತು ಈರುಳ್ಳಿ ಇದೆಲ್ಲದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಲ್ದಿ ಪೌಡರು ಮತ್ತು ಸಾಲ್ಟು ರುಚಿಗೆ ತಕ್ಕಷ್ಟು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಿ. ಸೊ ತಣ್ಣಗಾದಮೇಲೆ ಒಂದು ಬೌಲ್ಗೆ ಪುಡಿ ಮಾಡ್ಕೊಂಡಿರೋವಂಥ ಕಡಲೆ, ಹಾಗೆ ಮೊಸರು, ಸ್ವಲ್ಪ ಕಲ್ಲು ಸಕ್ಕರೆ ಇಲ್ಲಾಂದರೆ ಬರೀ ಸಕ್ಕರೆ ಹಾಕ್ಕೊಳ್ಳಿ. ಅದಾದಮೇಲೆ ಈರುಳ್ಳಿ ಒಗ್ಗರಣೆ ಹಾಕ್ಕೊಂಡಿದ್ದೀರಲ್ಲ ಅದು, ಅದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಮೊಸರು ಸ್ವಲ್ಪ ಗಟ್ಟಿ ಮೊಸರಿದ್ರೆ ರುಚಿ ಚೆನ್ನಾಗಿರುತ್ತೆ. ಇದು ನನಗೆ ಗೊತ್ತಿರಲಿಲ್ಲ ರೆಸಿಪಿ. ನಾನು ಸವಿರುಚಿನಲ್ಲಿ ನೋಡಿ ನಿನ್ನೆ ನೋಡಿದೆ, ನೆನ್ನೆನೇ ಟ್ರೈ ಮಾಡಿದೆ. ಬೆಟಗೇರಿ ಅನ್ನೋದು ಒಂದು ಪ್ಲೇಸ್ ನೇಮು. ನನಗೆ ಆ ಪ್ಲೇಸ್ ನೇಮು ಕೂಡ ಗೊತ್ತಿರಲಿಲ್ಲ. ಹೆಸರು ಏನೋ ಒಂಥರ ಡಿಫ್ರೆಂಟ್ ಆಗಿತ್ತು. ಟ್ರೈ ಮಾಡೋಣ ಅಂತೇಳಿ ಟ್ರೈ ಮಾಡಿದೆ. ಸೊ ಕೊನೆಗೆ ಫಿನಿಶಿಂಗಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಫಿನಿಶಿಂಗ್ ಮಾಡ್ಕೊಂಡಿದ್ದೀನಿ. ಊರಿಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಹೇಳಿದ್ರು, ಅದಕ್ಕೆ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಮತ್ತೆ ಇನ್ನೊಂದು ಸರಿ ಮಾಡಬೇಕು ಅಂತ ಅನ್ನಿಸ್ತು. ಆ ಥರ ಚೆನ್ನಾಗಿತ್ತು. ನಮ್ಮ ಮನೆಯವರು ಕೂಡ ಇಷ್ಟಪಟ್ಟು ತಿಂದರು. ನೆಕ್ಸ್ಟು ವೆಜಿಟೇಬಲ್ಸ್ ಕುರ್ಮಾ ಮಾಡೋದಕ್ಕೆ ಮೊದಲಿಗೆ ನಾನು ಸ್ವಲ್ಪ ಕಾಯಿಯನ್ನು ತೊಗೊಂಡಿದ್ದೀನಿ. ಕಾಯಿಯನ್ನು ತುರ್ಕೊಂಡಿರೋ ಕಾಯಿಯನ್ನು ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು, ಒಂದು ಅರ್ಧ ಲೋಟ ಅಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣು ರುಬ್ಕೊಂಡಿದ್ದೀನಿ. ಅದಾದಮೇಲೆ ಆ ಕಾಯಿ ನೀರನ್ನು ಸಪ್ರೇಟ್ ತೊಗೊಳ್ತಾ ಇದ್ದೀನಿ. ಕಾಯಿ ರಸ ಅಥವಾ ಕಾಯಿ ಹಾಲು ಅಂತ ಹೇಳ್ತಾರಲ್ವ, ಕೊಕೊನಟ್ ಮಿಲ್ಕನ್ನು ತೊಗೊಂಡಿದ್ದೀನಿ ಸೋಸ್ಕೊಂಡು. ಅದಾದಮೇಲೆ ಒಂದು ಕುಕ್ಕರ್ಗೆ ಹಸಿ ಬಟಾಣಿ, ಹಾಗೆ ಕ್ಯಾರೆಟು, ಬೀನ್ಸು, ಪೊಟ್ಯಾಟೊ ಎಲ್ಲದನ್ನು ಕೂಡ 1-2 ವಿಷಲ್ಸ್ ಬೇಯಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನೆಕ್ಸ್ಟು ಜಾರ್ಗೆ ಟೊಮೆಟೊ, ಲವಂಗ, ಚಕ್ಕೆ, ಏಲಕ್ಕಿ, ಹಾಗೆ ಶುಂಠಿ, ಬೆಳ್ಳುಳ್ಳಿ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ಪ್ಯಾನ್ಗೆ ಆಯಿಲು, ಜೀರಿಗೆ, ಸೋಂಪು ಕಾಳು, ಚಕ್ಕೆ, ಏಲಕ್ಕಿ, ಹಾಗೆ ಒಂದು ಬೇ ಲೀಫ್ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು, ಅದಾದಮೇಲೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. 2 ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಅದಾದಮೇಲೆ ಪೇಸ್ಟ್ ಮಾಡ್ಕೊಂಡಿರೋವಂಥ ಟೊಮೆಟೊ ಪೇಸ್ಟ್ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹಾಗೆ ಬಾಡಿಸ್ಕೊಳ್ತಾ ಇದ್ದೀನಿ. ಸೊ ಅದಾದಮೇಲೆ ನೆಕ್ಸ್ಟು ಗರಂ ಮಸಾಲ ಪೌಡರು, ಸ್ವಲ್ಪ ಧನಿಯಾ ಪೌಡರು, ಹಾಗೆ ಚಿಲ್ಲಿ ಪೌಡರು, ಹಲ್ದಿ ಪೌಡರು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಲ್ಲ ರುಚಿಗೆ ತಕ್ಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸೊ ಚಿಲ್ಲಿ ಪೌಡರ್ ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂತಂದರೆ ಹಾಕ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ. ಅದಾದಮೇಲೆ ಕಾಯಿ ರಸ ಏನಿದೆ ಅದು ಹಾಕ್ಕೊಳ್ತಾ ಇದ್ದೀನಿ. ಕೊಕೊನಟ್ ಮಿಲ್ಕನ್ನು ಆ್ಯಡ್ ಮಾಡಿಕೊಂಡು ಹೀಗೇನು ಸ್ವಲ್ಪ ಬಾಡಿಸ್ಕೋಬೇಕು. ಸೊ ಇವಾಗ ಕುದೀತಾ ಇದೆ. ಈ ಟೈಮಲ್ಲಿ ಇವಾಗ ವೆಜಿಟೇಬಲ್ಸನ್ನು ಹಾಕ್ಕೊಳ್ತಾ ಇದ್ದೀನಿ. ಬೇಯಿಸ್ಕೊಂಡಿರೋವಂಥ ತರಕಾರಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದನ್ನು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಅದರಲ್ಲಿ ಬೇಯಿಸ್ಕೊಳ್ಳಿ. ಅದಾದಮೇಲೆ ಚಿಕ್ಕದಾಗಿ ಕಟ್ ಮಾಡಿರೋವಂಥ ಕರಿಬೇವು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಇದೆಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಫಿನಿಶಿಂಗಲ್ಲಿ ಕಸೂರಿ ಮೇಥಿ ಹಾಕ್ಬಿಟ್ಟು ಫಿನಿಶಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಕಸೂರಿ ಮೇಥಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಮಸಾಲ ಐಟಮ್ ಮಾಡಿ ಚೆನ್ನಾಗಿರುತ್ತೆ. ಇದರಲ್ಲಿ ಜಾಸ್ತಿ ಸ್ಪೈಸಸ್ ನಾನು ಯೂಸ್ ಮಾಡಿಲ್ಲ. ಸ್ಪೈಸಸ್ ಸ್ವಲ್ಪ ಕಮ್ಮಿ ಹಾಕ್ಕೊಂಡೇ ಮಾಡ್ಕೊಂಡಿದ್ದೀನಿ. ಸೊ ಚೆನ್ನಾಗಿತ್ತು. ಟೇಸ್ಟ್ ಮಾತ್ರ ಅಮೇಝಿಂಗ್ ಆಗಿತ್ತು. ಪೂರಿಗೆ ಬೆಸ್ಟ್ ಕಾಂಬಿನೇಷನ್ ಆಗುತ್ತೆ ಸಾಗು ಇದು.
ನೀವು ಹೋಟೆಲ್ ಸ್ಟೈಲ್ ಅಂತ ಹೇಳ್ತೀರಲ್ಲ, ಇದು ಪಕ್ಕಾ 100% ಹೋಟೆಲ್ ಸ್ಟೈಲ್ ಥರನೇ ಇರುತ್ತೆ. ಸೊ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಅದಾದಮೇಲೆ ಎಲ್ಲ ಮುಗ್ದಾದ್ಮೇಲೆ ಕೊನೆಗೆ ನಾನು ಪೂರಿ ಮಾಡ್ತಾಯಿದ್ದೀನಿ. ಸೊ ಈಗ ನಾದ್ಕೋಬೇಕು, ಚೆನ್ನಾಗೆ ನೀಡ್ ಮಾಡ್ಕೋಬೇಕು, ಈಸಿಯಾಗಿ ಬರುತ್ತೆ. ಅದಾದಮೇಲೆ ಚೆನ್ನಾಗಿ ಸಾಫ್ಟ್ ಡಫ್ ಆಗಿದೆ. ಪೂರಿ ನೀಟಾಗಿ ಉಬ್ಬಿ ಬರುತ್ತೆ, ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಕೂಡ. ಸೊ ಈ ಥರ ಮಸಾಲೆ ಪೂರಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಫ್ಲಫಿ ಆಗಿರುವಂಥ, ಟೇಸ್ಟಿ ಆಗಿರುವಂಥ, ಕ್ರಿಸ್ಪಿ ಆಗಿರುವಂಥ ಮಸಾಲ ಪೂರಿ ರೆಡಿಯಾಗಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇದ್ರ ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಆಗಿ ಬೆಟಗರಿ ಚಟ್ನಿ ಹಾಗೆ ವೆಜಿಟೇಬಲ್ಸ್ ಕುರ್ಮಾ ಕೂಡ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಕುರ್ಮಾ. ಹಾಗೆ ಬೆಟಗರಿ ಚಟ್ನಿ ನನ್ನ ನ್ಯೂ ರೆಸಿಪಿ, ಹೊಸ ಪ್ರಯತ್ನ ನಂದು. ಸೊ ಹೊಸ ಪ್ರಯತ್ನದಲ್ಲಿ ತುಂಬ ಸಕ್ಸಸ್ ಆಯಿತು. ತುಂಬ ಇಷ್ಟ ಆಯಿತು. ನಮ್ಮ ಮನೆಯವರು ಕೂಡ ತುಂಬ ಇಷ್ಟಪಟ್ಟರು. ಮತ್ತೊಮ್ಮೆ ಮಾಡು ಕೂಡ ಅಂತ ಹೇಳಿದ್ರು. ಸೊ ಇದೆಲ್ಲ ಆದಮೇಲೆ ಒಟ್ಟಿಗೆ ಎಲ್ಲರೂ ಊಟ ಮಾಡಿ ಸ್ವಲ್ಪ ಹೊತ್ತು ಧ್ವನಿ ಜೊತೆ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿ 11 ಹಾಗೆ ಮಲ್ಕೊಂಡ್ವಿ. ಸೊ ಇದು ನನ್ನ ಮಂಡೇ ವ್ಲಾಗ್ ಆಗಿತ್ತು. ಈ ವಿಡಿಯೋಸ್ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಮುಂದಿನ ವಿಡಿಯೋಸಲ್ಲೆಲ್ಲ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.